ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರ ಫಾದರ್ ಲ್ಯಾಂಡ್ ಇಸ್ರೇಲ್ ಇದೆಯಲ್ಲ, ನರೇಂದ್ರ ಮೋದಿ ಅವರ ಫಾದರ್ ಲ್ಯಾಂಡ್, ಅವರೇ ಕರ್ಕೊಂಡಿರುವ ಫಾದರ್ ಲ್ಯಾಂಡ್. ಆ ಫಾದರ್ ಲ್ಯಾಂಡ್ ಇರಾನ್ ನಲ್ಲಿರುವಂತಹ ಅತಿ ದೊಡ್ಡ ಮಕ್ಕಳ ಆಸ್ಪತ್ರೆ, ಅದು ಸಹ ಗಾಂಧಿ ಹೆಸರಿನಲ್ಲಿದ್ದಂತಹ ಅತಿ ದೊಡ್ಡ ಮಕ್ಕಳ ಆಸ್ಪತ್ರೆಯನ್ನ ಧ್ವಂಸ ಮಾಡಿ ಹಾಕಿದೆ. ಆ ಮೂಲಕ ಇದೊಂದು ಪ್ರತಿಮೆ ರೂಪದಲ್ಲಿ ಚೆನ್ನಾಗಿದೆ. ನರೇಂದ್ರ ಮೋದಿ ಅಲ್ಲಿಗೆ ಹೋಗಿ ನೆತನ್ಯಾಹುಗೆ ಬಕೆಟ್ ಹಿಡಿಯೋದಕ್ಕೆ, ಅಮೆರಿಕವನ್ನ ಮೆಚ್ಚಿಸೋದಕ್ಕೆ ಫಾದರ್ ಲ್ಯಾಂಡ್ ಅಂತ ಇಸ್ರೇಲ್ನ ಕರೆದುಬಿಟ್ಟು ಬರೋದಕ್ಕೂ, ಆ ಇಸ್ರೇಲ್ ಇರಾನ್ ಅಲ್ಲಿರುವಂತಹ ಗಾಂಧಿ ಹೆಸರಿನ ಆಸ್ಪತ್ರೆಯನ್ನ ಉಡಾಯಿಸೋದಕ್ಕೂ ಬಹಳ ರೀತಿಯಾದಂತಹ ಸಂಬಂಧಗಳನ್ನು ಕಲ್ಪಿಸ್ಕೊಳ್ಳಬಹುದು. ಸೊ ಏನದು ಆಸ್ಪತ್ರೆ, ಅದು ಯಾಕೆ ಗಾಂಧಿ ಆಸ್ಪತ್ರೆ ಅಂತ ಇರಾನ್ನ ತೆಹರಾನ್ನಲ್ಲಿ ಬಂದು ಮಾಡಿದ್ದಾರೆ? ಅದು ಇರಾನ್ನ ಅತಿ ದೊಡ್ಡ ಮಕ್ಕಳ ಆಸ್ಪತ್ರೆ. ಅದು ಆ ಮಾರ್ಗದ ಹೆಸರಿದೆಯಲ್ಲ, ಆ ರೋಡ್ ಹೆಸರು, ಅದು ಸಹ ಗಾಂಧಿ ಮಾರ್ಗ ಅಂತಲೇ ಇಟ್ಟಿದ್ದಾರೆ. ಹೆಸರನ್ನ ಗಾಂಧಿ ಮಾರ್ಗ ಅಂತ ಇಟ್ಟಿದ್ದಾರೆ. ಹಾಗಾದ್ರೆ ಇದು ಭಾರತ ಸರ್ಕಾರ ಕಟ್ಟಿಕೊಟ್ಟಿದ್ದ, ಭಾರತೀಯರು ಕಟ್ಟಿಸಿಕೊಟ್ಟಿದ್ದ, ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಾನು ಹೇಳ್ದಂಗೆ, ನರೇಂದ್ರ ಮೋದಿ ನೆತನ್ಯಾಹುನ ಕಂಡ್ರೆ ಸಾಕು ಓಡಿ ಹೋಗಿ ತಬ್ಕೊಂಡ್ಬಿಡೋದು. ಯಾರನ್ನ ತಾನೇ ಬಿಟ್ಟಿದ್ದಾರೆ, ಎಲ್ರನ್ನೂ ತಪ್ಕೊಳ್ತಾರೆ ಅಂತೀರಾ, ಬಟ್ ನೆತನ್ಯಾಹುನ ತಪ್ಕೊಳ್ಳೋದು ಬೇರೆ ಇದೇ ಲೆವೆಲ್. ನೆತನ್ಯಾಹುನ ತಪ್ಕೊಳ್ಳೋದು, ಬೀಚಲ್ಲಿ ಕೈ ಕೈ ಹಿಡ್ಕೊಂಡು ಓಡಾಡೋದು, ಏನೇನೋ ಅರ್ಥಗಳನ್ನ ಕಲ್ಪಿಸುವ ರೀತಿಯಲ್ಲಿ ಓಡಾಡ್ತಾರೆ ಅವರಿಬ್ರು. ನರೇಂದ್ರ ಮೋದಿಗೆ ಅದೊಂದು ಚಾಳಿ. ವಿದೇಶಗಳಿಗೆ ಹೋದರೆ ಸುಮ್ಮನೆ ಕಿಚ್ಚಿ 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 ಅಂತ ನಗೋದು, ವಿದೇಶಿ ಗೆಸ್ಟ್ಗಳನ್ನ ಅಥವಾ ಅಲ್ಲಿನ ನಾಯಕರನ್ನ ಬಲವಂತಕ್ಕೆ ತಪ್ಕೊಳ್ಳೋದು, ಏನು ಯಾವ ಜಾಗ ಆಗಿದ್ರು ಸರಿ, ಎಷ್ಟು ಗಂಭೀರವಾದ ವಿಚಾರ ಆಗಿದ್ರು ಸರಿ, ಅರ್ಥ ಆದ್ರೂ ಸರಿ, ಆಗದೆ ಹೋದ್ರು ಸರಿ, ತನ್ನ ನಡವಳಿಕೆಯಲ್ಲಿ ಬದಲಾವಣೆನೇ ಇಲ್ಲ ಮೋದಿದು. ಎಂಡ್ ಆಫ್ ದಿ ಡೇ ಏನ್ ಸಾಧಿಸಿದ್ರು ಅಷ್ಟೆಲ್ಲ ಮಾಡಿದ್ರು ಅಂದ್ರೆ, ಭಾರತಕ್ಕೆ ಯಾವ ದೇಶ ಸಹ ಸಹಾಯಕ್ಕೆ ನಿಲ್ಲುವ ರೀತಿ ಅಥವಾ ಸಹಕಾರಕ್ಕೆ ನಿಲ್ಲುವ ರೀತಿ ಇಲ್ಲವೇ ಇಲ್ಲ. ಎಲ್ಲ ದೇಶಗಳು ಸಹ ಭಾರತವನ್ನ ಒಂದು ರೀತಿಯಾಗಿ ದೂರ ಇಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಸೊ ಅದಿರ್ಲಿ ಆ ಕಡೆ. ಅಂತಹ ಇಸ್ರೇಲ್ಗೆ ಈ ಯುದ್ಧ ಆರಂಭಕ್ಕೂ 2-3 ದಿನಗಳ ಹಿಂದೆ ಹೋಗಿದ್ರು. ಫೆಬ್ರವರಿ 28ಕ್ಕಿಂತ ಹಿಂದೆ ಹೋಗಿದ್ರು. ಹೋಗಿ ಅದೇ ಸೇಮ್ ಆಸ್ ಯೂಶುವಲ್ ನೆತನ್ಯಾಹುವನ್ನ, ನರಹಂತಕ ನೆತನ್ಯಾಹುವನ್ನ, ಮಕ್ಕಳ ಹಂತಕ ನೆತನ್ಯಾಹುವನ್ನ, ಜಗತ್ತಿನಲ್ಲಿ ಅತಿ ದೊಡ್ಡ, ಅತಿ ಹೆಚ್ಚು ಮಕ್ಕಳನ್ನ ಕೊಂದಿರುವ, ಪಾಪ ಹೊತ್ತಿರುವ ನೆತನ್ಯಾಹುವನ್ನ ಬಿಗಿಯಾಗಿ ತಪ್ಪಿಕೊಂಡು ಅಲ್ಲೊಂದು ಭಾಷಣ, ಎಲ್ಲಿ ಇಸ್ರೇಲ್ನ ಪಾರ್ಲಿಮೆಂಟಿನ ಒಳಗಡೆ ಭಾಷಣ ಮಾಡಿದ್ರು ನರೇಂದ್ರ ಮೋದಿ. ಆ ಭಾಷಣ ಆರಂಭಿಸಿದ ತಕ್ಷಣನೇ ಇಸ್ರೇಲ್ನ ಅಪೋಸಿಷನ್ ಪಾರ್ಟಿ ಮೆಂಬರ್ಗಳು, ಅಲ್ಲಿನ ವಿರೋಧ ಪಕ್ಷ ಎದ್ದು ಹೊರಟು ಹೋಯ್ತು, ಘೋಷಣೆಗಳನ್ನು ಕೂಗಿ ಹೊರಟು ಹೋಯ್ತು. ಯಾಕೆಂದ್ರೆ ಅಲ್ಲಿ ನೆತನ್ಯಾಹು ವಿರುದ್ಧ ಕೋಪ ಇದೆ, ಅದನ್ನ ಈ ರೀತಿಯಾಗಿ ಅವರು ವ್ಯಕ್ತಪಡಿಸಿದ್ರು. ಸೊ ಅದಿರ್ಲಿ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮಾತಾಡ್ತಾ ನೆತನ್ಯಾಹುನ ಮೆಚ್ಚಿಸೋದಕ್ಕೆ, ಅಮೆರಿಕನ ಮೆಚ್ಚಿಸೋದಕ್ಕೆ, ಇಸ್ರೇಲ್ ಈಸ್ ಲೈಕ್ ಫಾದರ್ ಲ್ಯಾಂಡ್ ಅಂತ ಅಂದ್ಬಿಟ್ರು. ಇಸ್ರೇಲು ತಂದೆ ಭೂಮಿ ಅಂತೆ, ತಂದೆ ಭೂಮಿ, ಪಿತೃಭೂಮಿ. ಏನೇನು ಕಾಮಿಡಿಗಳು ಮಾಡಬಹುದು, ಏನೇನು ಲೆವೆಲ್ಗೆ ಹೋಗ್ಬೋದು, ಎಲ್ಲ ಮೋದಿಯಿಂದ ಏನೂ ಇಲ್ಲ, ಆಗಿಲ್ಲ ಅನ್ನೋದಕ್ಕೆ ಹೇಳಕ್ಕೆ ಆಗಲ್ಲ. ಇಂಥವೇ ಆಗಿರೋದು, ಇಂಥವೇ ಆಗಿರೋದು. ಸೊ ಅದನ್ನು ಹೇಳಿ, ಫಾದರ್ ಲ್ಯಾಂಡ್ ಅಂತ ಹೇಳಿ ಒಂದಷ್ಟು ಟ್ರೋಲ್ ಹಾಕಿ ಏನೇನೋ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಫಾದರ್ ಲ್ಯಾಂಡ್, ನರೇಂದ್ರ ಮೋದಿಯ ಫಾದರ್ ಲ್ಯಾಂಡ್, ಯುದ್ಧ ಆರಂಭಿಸ್ತಲ್ಲ, ಮಾತುಕತೆಗಳ ನಡುವೆ ದ್ರೋಹ ಬಗೆದು ಇರಾನ್ ಮೇಲೆ ದಾಳಿ ನಡೆಸ್ತು ಅಮೆರಿಕ ಜೊತೆ ಸೇರ್ಕೊಂಡು. ಮೊದಲ ದಿನಾನೇ, ಮೊದಲ ಗಂಟೆಯಲ್ಲೇ ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಕೊಂದು ಹಾಕಿದ್ರು. ಆ ನಂತರ ದಾಳಿಗಳು, ಸ್ಕೂಲ್ ಮೇಲೂ ಬಾಂಬ್ ಹಾಕಿದ್ರು ಅಮೆರಿಕದವರು. ಪುಟ್ಟ ಪುಟ್ಟ ಸ್ಕೂಲ್ ಮಕ್ಕಳು ಸುಮಾರು 170ರವರೆಗೆ ಸತ್ತು ಹೋದ್ರು. ಇಷ್ಟೆಲ್ಲ ನಡೀತು. ಇದರ ನಡುವೆ ಒಂದು ಆಸ್ಪತ್ರೆಯ ಮೇಲೆ ದೊಡ್ಡ ದಾಳಿಯನ್ನು ನಡೆಸಿ ಸಾಕಷ್ಟು ಪುಟ್ಟ ಪುಟ್ಟ ಮಕ್ಕಳ ಸಾವಿಗೆ, ಡಾಕ್ಟರ್ಗಳ ಸಾವಿಗೆ ಕಾರಣ ಆಯಿತು ಇಸ್ರೇಲ್. ಆ ಆಸ್ಪತ್ರೆಯ ಹೆಸರು ಗಾಂಧಿ ಆಸ್ಪತ್ರೆ. ಇದ್ಯಾವುದೋ ಗಾಂಧಿ ಅಂತ ಬೇರೆ ಯಾರೋ ಹೆಸರು ಇಟ್ಕೊಂಡಿದ್ರೆ ಅಲ್ಲ, ಭಾರತದ ಗಾಂಧಿನೇ. ಭಾರತದ ಗಾಂಧಿ ಹೆಸರಲ್ಲಿ ಅಲ್ಲೊಂದು ದೊಡ್ಡ ಆಸ್ಪತ್ರೆ ಇದೆ. ಅದು ಇಡೀ ಇರಾನ್ನಲ್ಲಿಯೇ ಅತಿ ದೊಡ್ಡ ಮಕ್ಕಳ ಆಸ್ಪತ್ರೆ. ಅತಿ ದೊಡ್ಡ ಮಕ್ಕಳ ಆಸ್ಪತ್ರೆಗೆ ಗಾಂಧಿ ಹೆಸರನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಆ ಆಸ್ಪತ್ರೆಗೆ ಫಂಡಿಂಗ್ ಭಾರತ ಸರ್ಕಾರ ಮಾಡಿತಾ? ಇಲ್ಲ. ಭಾರತೀಯರು ಯಾರಾದ್ರೂ ಕಟ್ಟುಬಿಟ್ಟು ಅಲ್ಲಿ ಅವ್ರಿಗೆ ದಾನ ಮಾಡಿ ಬಂದ್ರ? ಅದಕ್ಕಾಗಿ ಗಾಂಧಿ ಹೆಸರನ್ನ ಇಟ್ಟಿದಾರಾ? ಇಲ್ಲ.
ಅದಕ್ಕೂ ಭಾರತಕ್ಕೂ ಸಂಬಂಧನೇ ಇಲ್ಲ. ಆ ಆಸ್ಪತ್ರೆಗೂ ಭಾರತಕ್ಕೂ ಸಂಬಂಧನೇ ಇಲ್ಲ. ಅಲ್ಲಿನ ಉದ್ಯೋಗಪತಿಗಳು ಮತ್ತು ಸಾರ್ವಜನಿಕರು ಚಂದ ಎತ್ತಿ ಒಂದು ಆಸ್ಪತ್ರೆಯನ್ನ ಕಟ್ಕೊಂಡಿದ್ದಾರೆ. ಸರ್ಕಾರ ಸಹ ಕಟ್ಟಿದ್ದ ಆಸ್ಪತ್ರೆ ಇಲ್ಲ. ಅಲ್ಲಿನ ಜನ ಭಾರತದ ಮೇಲಿನ ಪ್ರೀತಿಗೆ, ಗಾಂಧಿ ಮೇಲಿನ ಗೌರವಕ್ಕೆ ಗಾಂಧಿ ಹೆಸರನ್ನ ಆ ಆಸ್ಪತ್ರೆಗೆ ಅವರೇ ಇಟ್ಕೊಂಡಿದ್ದಾರೆ. ನಮ್ಮ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಇರಾನ್ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಅದು ಸಾರ್ವಜನಿಕರ ದುಡ್ಡು, ಸಾರ್ವಜನಿಕರ ಶ್ರಮ. ಅಂತಹದ್ದೊಂದು ಆಸ್ಪತ್ರೆ ಕಟ್ಟಿ ಮಕ್ಕಳಿಗೆ, ನೂರಾರು ಮಕ್ಕಳಿಗೆ ದಿನ ಬೆಳಗಾದ್ರೆ ಚಿಕಿತ್ಸೆ ಕೊಡಿಸುವಂತಹ ಪ್ರಯತ್ನ ಅಲ್ಲಿ ನಡೀತಾ ಇರುತ್ತೆ, ಅಥವಾ ಒಳ್ಳೆ ಕಾರ್ಯ ನಡೀತಾ ಇರುತ್ತೆ. ಅಂತಹ ಆಸ್ಪತ್ರೆಯನ್ನ ಇಸ್ರೇಲ್ ದಾಳಿ ಮಾಡಿ ಧ್ವಂಸ ಮಾಡಿ ಬಿಸಾಕಿದೆ. ಇಲ್ಲಿಯವರೆಗೆ ಇರಾನ್ ಹೇಳ್ತಾ ಇದೆ ಸುಮಾರು 700 ಆಸ್ಪತ್ರೆಗಳ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಇಸ್ರೇಲ್ ಅವರು ಟಾರ್ಗೆಟ್ ಮಾಡೋದು ಸಿವಿಲಿಯನ್ಸ್ ಅನ್ನ. 700 ಆಸ್ಪತ್ರೆಗಳನ್ನು ಇಲ್ಲಿವರೆಗೆ ಹೊಡೆದಾಕಿದ್ದಾರೆ. ಅದರಲ್ಲಿ ಗಾಂಧಿ ಆಸ್ಪತ್ರೆ ಸಹ ಒಂದು ಅಂತ. ಆ ಗಾಂಧಿ ಆಸ್ಪತ್ರೆ ಇರುವಂತಹ ರೋಡ್ ಇದೆಯಲ್ಲ, ಆ ರೋಡ್ಗೂ ಸಹ ಅಲ್ಲಿನ ಜನ ಇಟ್ಟಿರುವಂತಹ ಹೆಸರು ಗಾಂಧಿ ಮಾರ್ಗ್. ಗಾಂಧಿ ಮಾರ್ಗ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಆ ಮೂಲಕ ಗಾಂಧಿಗೆ ಗೌರವ ಸಲ್ಲಿಸ್ತಿದ್ದೀನಿ ಅನ್ನುವಂಥದ್ದು ಅವ್ರ ಫೀಲಿಂಗು. ಭಾರತಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಹೇಳಿದೆ 700 ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಅಂತ. ಈಗ ಇರಾನ್ ಆ ಆಸ್ಪತ್ರೆಯ, ಗಾಂಧಿ ಆಸ್ಪತ್ರೆಯ ಧ್ವಂಸವಾಗಿರುವಂತಹ ಒಂದಷ್ಟು ವಿಡಿಯೋಗಳನ್ನ ಅಲ್ಲಿನ ಮಾಧ್ಯಮಗಳ ಮೂಲಕ ಈಗ ಕಳಿಸ್ತಾ ಇದೆ. ಆ ಫೋಟೋಗಳು, ಆ ಒಂದು ವಿಡಿಯೋಗಳನ್ನು ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ. ಪುಟ್ಟ ಮಕ್ಕಳಿಗೆ ಚಿಕಿತ್ಸೆ ಕೊಡುವಂತಹ ಆಸ್ಪತ್ರೆ, ಅದ್ರ ಮೇಲೆ ಏನು ಇವ್ರು ಸಿಟ್ಟು? ಅದರಲ್ಲಿ ಏನ್ ಸಿಟ್ಟು? ಆದ್ರೂ ಇಲ್ಲ. ಶಾಲೆ ಮೇಲೆ ಹಾಕದವ್ರಿಗೆ ಆಸ್ಪತ್ರೆ ಮೇಲೆ ಹಾಕೋದು ಕಷ್ಟನ? ಬಾಂಬು ಹಾಕಿದ್ದಾರೆ. 700 ಆಸ್ಪತ್ರೆ. ಅದೇ ಜಾಗದಲ್ಲಿ ಇರಾನ್ ಇಲ್ಲಿಯವರೆಗೆ 40 ದಿನ ಯುದ್ಧ ಮಾಡ್ತಲ್ಲ, ಒಂದೇ ಒಂದು ಆಸ್ಪತ್ರೆಯನ್ನು ಉದ್ದೇಶಪೂರ್ವಕವಾಗಿ ಅಟ್ಯಾಕ್ ಮಾಡಿಲ್ಲ, ಒಂದೇ ಒಂದು ಸ್ಕೂಲನ್ನು ಅಟ್ಯಾಕ್ ಮಾಡಿಲ್ಲ. ಬಟ್ ಇಸ್ರೇಲ್ ಇರಾನ್ ನಲ್ಲಿರುವಂತಹ 700+ ಆಸ್ಪತ್ರೆಗಳನ್ನ ಅಟ್ಯಾಕ್ ಮಾಡಿದೆ ಅಂತ ಇರಾನ್ ಹೇಳ್ತಾ ಇದೆ. ಸ್ಕೂಲ್ಗಳನ್ನು ಸಹ ಸುಮಾರು ಸ್ಕೂಲ್ಗಳನ್ನ ಅಟ್ಯಾಕ್ ಮಾಡಿದ್ದಾರೆ. ಬಟ್ ಈಗ ನಾವು ರಜೆ ಕೊಟ್ಟಿರೋದ್ರಿಂದ ಸ್ಕೂಲ್ಗಳಲ್ಲಿ ಸಾವು ನೋವಾಗಿಲ್ಲ. ಬಟ್ ಮೊದಲ ದಿನ ಮೋಸದಿಂದ ಮಾತುಕತೆಗಳ ನಡುವೆನೇ ದಾಳಿ ನಡೆಸೋದ್ರಲ್ಲ, ಆವತ್ತು ಅಮೆರಿಕ ಹಾಕಿದ ಬಾಂಬ್ನಲ್ಲಿ 170ರವರೆಗೆ ಪುಟ್ಟ ಮಕ್ಕಳು ಸತ್ತು ಹೋದರು. ಎಲ್ಲ ಎಲಿಮೆಂಟರಿ ಸ್ಕೂಲ್, 4-5 ವರ್ಷದ ವಯಸ್ಸಿನ ಮಕ್ಕಳು, 4-5-6 ವರ್ಷದ ವಯಸ್ಸಿನ ಮಕ್ಕಳನ್ನ ಕೊಂದು ಬಿಸಾಕಿದ್ರು. ಇದು ಇಸ್ರೇಲ್ನ ಚರಿತ್ರೆ ಮತ್ತು ಯುದ್ಧಕ್ಕೂ ಅದು ನಡ್ಕೊಂಡು ಬಂದಿರೋ ರೀತಿ, ಈಗಲೂ ನಡ್ಕೊಳ್ತಾ ಇರೋ ರೀತಿ. ಅದು ಆಸ್ಪತ್ರೆಯನ್ನು ಟಾರ್ಗೆಟ್ ಮಾಡುತ್ತೆ, ಸ್ಕೂಲನ್ನು ಟಾರ್ಗೆಟ್ ಮಾಡುತ್ತೆ. ಅದು ಮುಸ್ಲಿಮರನ್ನ ಮನುಷ್ಯರು ಅಂತ ಪರಿಗಣಿಸೋದಿಲ್ಲ. ಅದೇ ಸಮಸ್ಯೆ ಇರೋದು. ಮುಸ್ಲಿಮರನ್ನ ಮನುಷ್ಯರು ಅಂತ ಪರಿಗಣಿಸೋದಿಲ್ಲ. ಮುಸ್ಲಿಮರನ್ನ ಕಂಡ ತಕ್ಷಣ ಕೊಂದು ಬಿಡಬೇಕು ಅನ್ನೋದೇ ಇಸ್ರೇಲ್ನ ಕ್ರೂರ ಮನಸ್ಥಿತಿ. ಹಾಗಾಗಿ ತುರ್ಕಿ ಎರ್ದೋಗಾನ್ ಇಸ್ರೇಲನ್ನ ಅಥವಾ ನೆತನ್ಯಾಹುವನ್ನ ಈ ಕಾಲದ ಹಿಟ್ಲರ್ ಅಂತ ಕರೆದಿರೋದು. ಅಂಥ ದೇಶವನ್ನ, ಅಂಥ ಕ್ರೂರಿಯನ್ನ ನರೇಂದ್ರ ಮೋದಿ ತಬ್ಕೊಂಡು ಫಾದರ್ಲ್ಯಾಂಡ್ ಅಂತ ಕರೆದುಬಿಟ್ಟು ಬರೋದಿದೆಯಲ್ಲ, ಅದು ನರೇಂದ್ರ ಮೋದಿ ಮನಸ್ಥಿತಿಯನ್ನು ಸಹ ವಿವರವಾಗಿ ವಿವರಿಸ್ಬಿಡುತ್ತೆ. ವಿತೌಟ್ ಎ ವರ್ಡ್, ಒಂದೇ ಒಂದು ಅಕ್ಷರ, ಒಂದು ಪದ ಇಲ್ಲದೆ ನರೇಂದ್ರ ಮೋದಿ ಮನಸ್ಥಿತಿ ಏನು ಅನ್ನೋದನ್ನ ವಿವರಿಸುತ್ತೆ. ಯಾಕಂದ್ರೆ ಅಟ್ಲೀಸ್ಟ್ ಈಗಲಾದ್ರೂ ಇಸ್ರೇಲ್ ನಡೆಸ್ತಾ ಇರುವ ಕ್ರೌರ್ಯದ ವಿರುದ್ಧ ಒಂದು ಟೀಕೆ ಇಲ್ಲ. ಆಗ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ನಿಜವಾಗ್ಲೂ ಇವರು ಮನಸ್ಸಿನ ಒಳಗಿಂದಾನೆ ಫಾದರ್ಲ್ಯಾಂಡ್ ಅಂತ ಕರೆದಿರೋದು ಅಂತ ಇಸ್ರೇಲನ್ನ. ಕ್ರೂರಿ ಇಸ್ರೇಲನ್ನ ಫಾದರ್ಲ್ಯಾಂಡ್ ಅಂತ ಕರೆದಿರೋದು ಮನಸ್ಸಿನ ಒಳಗಿಂದ, ಅಷ್ಟೇ, ಇನ್ನೇನಿಲ್ಲ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.